ಪ್ರತಿ ಸಾರಿ ಸಹಕಾರ ಸಂಘಗಳಲ್ಲಿ ಯಾವ ಸಾರಿನೂ ಸಹಕಾರ ಸಂಘಗಳಲ್ಲಿ ದೇವರು ದಿಂಡ್ರಿಗೆ ಅಂತ ಹೋಗ್ಲೇ ಇಲ್ಲ. ಈಗಾಗಲೇ ದೇವ್ರಿಗೆ ಶುರು ಮಾಡಿದಿರಿ. ಅಂದ್ರೆ ಸಹಕಾರ ಸಂಘಗಳನ್ನ ದೇವರು ದಿಂಡ್ರಿಗೆ ಮೊರೆ ಹಾಕಕ್ ಮಾಡಿದ್ರೆ ಈ ದೇಶದಲ್ಲಿ ಧರ್ಮಕ್ಕೆ ನಮ್ಮನ್ನು ಮಾರ್ಕೊಂತ ಇದ್ದೀವಿ. ನಮ್ಮನ್ನ ಸೇಲ್ ಮಾಡ್ತಾ ಇದ್ದೀರಿ ನೀವು ಧರ್ಮಕ್ಕೆ. ನಮ್ಮ ಸಹಕಾರ ಸಂಘ ಇರೋದು ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲ ಆಗ್ಲಿ ಅಂತ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಈ ಸಹಕಾರ ಸಂಘಗಳನ್ನ ಧರ್ಮದ ಒಳಗಡೆ ಸೇರಿಸ್ತಾ ಇದ್ದೀರಾ. ಇದನ್ನ ದಯವಿಟ್ಟು ತಾವುಗಳು ಊರಲ್ಲಿದ್ದೀರಿ, ಪ್ರತಿಯೊಬ್ಬರು ಒಂದು ಯಾವ ಸಹಕಾರ ಸಂಘದಲ್ಲಿ ಇರ್ತೀರಿ ಅಲ್ಲಿ ಕೇಳಬೇಕಾಗತ್ತೆ. ನಾವು ಧರ್ಮಕ್ಕಾಗಿ ಅಲ್ಲ, ಧರ್ಮ ಸಹಾಯ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಧರ್ಮಕ್ಕಾಗಿ ನಾವೆಲ್ಲ ಹಿಂದೂಗಳಿರ್ಬೋದು, ಆದ್ರೆ ಹಿಂದೂ ಧರ್ಮನೇ ಬೇರೆ, ಬದುಕೇ ಬೇರೆ. ನೀವು ಫಸ್ಟು ಧರ್ಮದ ಜೊತೆಯಲ್ಲಿ ಬದುಕನ್ನ ಸೇರಿಸ್ಕೋಬೇಡಿ. ಈಗ ನಡೀತಾ ಇದೆ, ಅದರಲ್ಲೂ ವಿಶೇಷವಾಗಿ ಹೆಸರುಘಟ್ಟ ಹೋಬಳಿಲಿ ಮೊನ್ನೆ ಸಾಕಷ್ಟು ಜನ ಧರ್ಮವನ್ನು ಹಾಕೊಂಡು ನೋಡಿದಿರಿ. ಇದು ಬೇಡ. ಬೇಕಾಗಿರೋದು ಪಾರ್ಟಿ. ನೀವು ಪಾರ್ಟಿ ಬಂದಾಗ ಪಾರ್ಟಿ, ಸಹಕಾರ ಸಂಘ ಆಯ್ತು ಸಹಕಾರ ಸಂಘ. ಈಗ ನಾವು ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ದೀವಿ, ಕಾಂಗ್ರೆಸ್ ಪಾರ್ಟಿಲಿ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿಲಿ ಏನಾದರೂ ಮಾಡಬೇಕು ಅನ್ನೋದು ಏನಾದರೂ ನೀವಿದ್ರೆ, ಮುಂದಿನ ದಿನಗಳಿದ್ರೆ ನಿಮ್ಮೂರಲ್ಲಿರೋ ಬೂತ್ ತಗೊಂಡು ನಿಮ್ಮ ಪಕ್ಕದ ಮನೆಯವ್ರು ನಿಧಾನ, ಬೇರೆಯವ್ನು ಕೇಳಿ, ಈ ಪಕ್ಕದ ಮನೇಲಿ ನಿಧಾನ, ಈ ಪಕ್ಕದ ಮನೆ ನಿಧಾನ, ಇದನ್ನ ತಿಳ್ಕೊಂಡು ಇದ್ರಲ್ಲಿರ್ತಕ್ಕಂಥ ಓಟ್ಗಳಲ್ಲಿ ಕಮ್ಮಿ ಮಾಡ್ಕೊಂಡ್ರೆ, ಅಂದ್ರೆ ಸಾಕಷ್ಟು ಜನ ಬೇರೆ ಊರವರೆಲ್ಲ ಸೇರಿಸಿದ್ದಾರೆ. ಅದಕ್ಕೆ ಸಾಕಷ್ಟು ಅಫಿಷಿಯಲ್ಲು ಅವರೇ ನಿಂತ್ಬಿಟ್ಟಿದ್ದಾರೆ. ಇಲ್ಲೇನು ಮುಚ್ಚು ಮರ ಇಲ್ಲ. ಈ ಪಾರ್ಟಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಈ ಅಧಿಕಾರಿಗಳೆಲ್ಲ ಇಲ್ಲ ಇದ್ದಾರೆ ಅನ್ನೋದೆಲ್ಲ ಸುಳ್ಳು. ಬೇರೆಯವರ ಪಾರ್ಟಿಯಿಂದ, ಬೇರೆಯವರ ಊರುಗಳಿಂದ ಓಟನ್ನ ಸೇರಿಸೋದಕ್ಕೆ ನಮ್ಮ ಅಫಿಷಿಯಲ್ಲೇ ಮುಂದಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಒಂದು 4 ಜನ ರೆಡಿಯಾಗಿರ್ತಾರೆ ನಮ್ಮವರು. ಅಣ್ಣ ಹುಷಾರಣ್ಣ, ನಮ್ಮ ಮೆಸೇಜ್ ಬೇಡಕಣ್ಣ ಅಂತ ಇವ್ರು ಲೀಸ್ ಕೊಡ್ತಾರೆ. ಇದು ಮಾಡಬೇಡಿ. ನೀವು ನಿಮ್ಮ ಬೂತಲ್ಲಿ ಒಂದೇ ಬೂತ್ ತಗೊಳ್ಳಿ. ನಿಮ್ಮೂರಲ್ಲಿ ಈ ಜನ ಇದ್ದಾರ, ಇವರೆಲ್ಲರೂ ಊರಲ್ಲಿ ಇದ್ದಾರೆ. ಮುಂಚೆ ಎಲ್ಲ ನಾವು ಟಿಕ್ ಹಾಕ್ತಿದ್ದೋ, ಒಬ್ಬ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂತೀನಿ ಅಂದ್ರೆ ನನಗೆ 100 ಓಟ್ ಬರ್ತವೇನೋ 100 ಬತ್ತಿದ್ದು ಅವನಿಗೆ. ಯಾಕೆಂದ್ರೆ ಪಾರ್ಟಿ ಕಮಿಟ್ಮೆಂಟ್ ಇತ್ತು, ವ್ಯಕ್ತಿ ಕಮಿಟ್ಮೆಂಟ್ ಇತ್ತು. ಇವತ್ತು ವ್ಯಕ್ತಿ ಕಮಿಟ್ಮೆಂಟ್ ಇಲ್ಲ. ಯಾರಿಗಾದ್ರೂ ಒಬ್ಬರು ಋಣಿಯಾಗಿದ್ದೀವಿ ನಾವು ಅಂತ ಹೇಳಿದ್ರೆ ಪೊಲೀಸ್ ಫೋನ್ ಮಾಡಿದ್ರು, ಅವ್ರ ಜೊತೆ ನಾನು ಇರ್ತೀನಪ್ಪ ಅಂತ ಹೇಳಿದ್ರೆ ಅಂತ ಕಮಿಟ್ಮೆಂಟ್ ಇವತ್ತು ಯಾವುದೂ ಇಲ್ಲ. ಹಾಗಾಗಿ ನೀವು ಫಸ್ಟ್ ಮಾಡಬೇಕಾಗಿರೋದು ಬಿಲ್ ಇಟ್ಟು ಏನು ನಡೀತಾ ಇದೆ ಕಾರ್ಯಕ್ರಮದ, ನಿಮ್ಮ ಊರಲ್ಲಿ ಅವ್ರು ಇದ್ದಾರಾ ಇಲ್ವಾ, ಇದ್ರೆ ಇದ್ದಾರೆ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಓಟ್ಗಳನ್ನ, ಕಳ್ಳೋಟ್ಗಳನ್ನು ತೆಗೆಸಿದ್ರೆ ಪ್ರತಿ ಊರಲ್ಲೂ ಕೂಡ ನೀವು ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೂ 100% ತೊಂದರೆಯಿಂದ ನಾವು ಪಾರಾಗ್ತಿದ್ದೀವಿ. ಇದುವರೆಗೂ ಆಗ್ತಾ ಇರ್ತಕ್ಕಂಥ ಮೋಸ ಇದೊಂದೇ. ಈ ಮೋಸವನ್ನು ತಡೆಗಟ್ಟಬೇಕಾದ್ರೆ ಬೇಲಿಟ್ಟು ಜೊತೆಲಿ ನೀವು ಸಹಕಾರ ಮಾಡಿದ್ರೆ ಅವತ್ತೇ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬದಲಾವಣೆ ಕಾಣ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.